ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನನ್ನು ರೆಡ್ ಮೂನ್ ದಿನ ಮಾಡೋದ್ರಿಂದ ಅಥವಾ ಈ ಒಂದು ರಿಚುವಲ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಎದುರಿಸ್ತಾ ಇರೋಂಥ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋದ್ರೂ ಕೂಡ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡೋದ್ರಿಂದ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಪಡ್ಕೊಬೋದು ಅಂತಲೇ ಹೇಳ್ಬೋದು. ಹಾಗೆ ನೀವು ಈ ರಿಚುವಲ್ನ ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿರುವಂಥ ಅಥವಾ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಈ ರಕ್ತಚಂದ್ರಗ್ರಹಣ ಅಥವಾ ರೆಡ್ ಮೂನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ರಕ್ತಚಂದ್ರಗ್ರಹಣವು ಯಾಕಾಗುತ್ತೆ, ಯಾಕಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭೂಮಿ, ಸೂರ್ಯ ಮತ್ತು ಚಂದ್ರನ ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯ ಛಾಯೆ ಚಂದ್ರನ ಮೇಲೆ ಬೀಳುತ್ತೆ. ಸೂರ್ಯನ ಬೆಳಕು ಭೂಮಿಯ ವಾಯುಮಂಡಲಕ್ಕೆ ತಿರುಗಿ ನೀಲಿ ಬಣ್ಣದ ಬೆಳಕು ಶೋಧಿಸ್ಕೊಂಡು ಹೋಗಿ ಕೆಂಪು ಬಣ್ಣದ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಇದರಿಂದ ಚಂದ್ರ ಕೆಂಪು ಬಣ್ಣದಲ್ಲಿ ಹೊಳಿತಾನೆ. ಇದನ್ನು ಬ್ಲಡ್ ಮೂನ್ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ರಕ್ತಚಂದ್ರಗ್ರಹಣ ಇದೇ ಸೆಪ್ಟೆಂಬರ್ 7ನೇ ತಾರೀಕಂದು ನಡೀತಾ ಇದೆ. ಹಾಗೆ ಇದು ಪ್ರಾರಂಭವಾಗುವಂತಹ ಸಮಯ ಬಂದು ರಾತ್ರಿ 8:58ಕ್ಕೆ ಶುರುವಾಗುತ್ತೆ. ಹಾಗೆ ಪೂರ್ಣ ಗ್ರಹಣ ಆರಂಭ ಆಗೋದು ರಾತ್ರಿ 9:56ರಿಂದ. ಇದು ಸ್ಥಳಾನುಸಾರವಾಗಿ ಬದಲಾಗ್ತಾನೆ ಹೋಗ್ಬೋದು ಅಥವಾ ಗರಿಷ್ಠ ಕಾಲ ಬಂದು ರಾತ್ರಿ 11:41ಕ್ಕೆ. ಇನ್ನು ಇದು ಕೊನೆ ಆಗೋದು ಬೆಳಗ್ಗೆ 1:26ಕ್ಕೆ. ಈ ಗ್ರಹಣವು ಸುಮಾರು 3 ಗಂಟೆ 30 ನಿಮಿಷಗಳ ಕಾಲ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನಾವು ಜ್ಯೋತಿಷ್ಯಗಳ ಮೂಲಕ ನೋಡೋದಾದರೆ ಈ ಗ್ರಹಣ ಭಾದ್ರಪದ ಮಾಸದ ಪೌರ್ಣಿಮೆಯಂದು ನಡೆಯಲಿದೆ. ಗರ್ಭಿಣಿ ಮಹಿಳೆಯರು ಈ ಸಮಯದಲ್ಲಿ ವಿಶೇಷ ಜಾಗೃತಿಯನ್ನು ಇರಿಸ್ಕೊಳ್ಬೇಕಾಗುತ್ತೆ. ಧಾರ್ಮಿಕ ಆಚರಣೆಗಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸೋದು ಸೂಕ್ತ. ನಿಮ್ಮ ಅದೃಷ್ಟ ರಾಶಿಗೆ ಈ ಗ್ರಹಣದ ಪರಿಹಾರಗಳನ್ನು ಕೂಡ ಈಗಾಗಲೇ ಎಷ್ಟೋ ಅಸ್ಟ್ರಾಲಜಿಗಳು ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬಹುದು. ಗ್ರಹಣ ಸಮಯದಲ್ಲಿ ಏನೇನನ್ನು ಅನುಸರಿಸಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮನೆಯನ್ನು ಶುದ್ಧವಾಗಿ ಸ್ವಚ್ಛವಾಗಿಟ್ಕೊಂಡು ಪೂಜೆಯನ್ನು ಮಾಡೋದು ಕೂಡ ಶ್ರೇಯಸ್ಕರ ಅಂತ ಹೇಳಲಾಗಿದೆ. ಈ ಸಮಯದಲ್ಲಿ ಊಟವನ್ನು ಮಾಡಬಾರ್ದು ಎಂಬ ತಿಳುವಳಿಕೆಯನ್ನು ಕೂಡ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗರ್ಭಿಣಿಯರು ವಿಶ್ರಾಂತಿಯನ್ನು ಪಡೆಯಬೇಕು. ಹೊರಗಿನ ಯಾವುದೇ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಹೋಗಬಾರ್ದು ಅಂತಲೇ ಹೇಳಿದ್ದಾರೆ. ಇನ್ನು ಈ ಒಂದು ಗ್ರಹಣವನ್ನು ನಾವು ಸ್ಫಟಿಕ ಅಥವಾ ದೂರದರ್ಶನದ ಉಪಕರಣಗಳ ಮೂಲಕ ನೋಡಬಹುದಾಗಿರುತ್ತೆ ಅಂತಲೇ ಹೇಳ್ಬಹುದು. ಈ ರಕ್ತಚಂದ್ರಗ್ರಹಣವು ಎಲ್ಲರಿಗೂ ಕೂಡ ಅದ್ಭುತ ಅನುಭವ ಆಗುತ್ತೆ ಅಂತಲೇ ಹೇಳಬಹುದು. ಯಾಕಂದರೆ ಈ ಒಂದು ರಕ್ತಚಂದ್ರಗ್ರಹಣದಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಹಾಗೆ ಈ ಒಂದು ರಿಚುವಲ್ನ ಮಾಡೋದ್ರಿಂದ ನಮಗೆ ನಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಹಾಗೆ ನಾವು ಮಾಡುವಂಥ ಮ್ಯಾನಿಫೆಸ್ಟೇಷನ್ ನಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಆಸೆಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಮ್ಯಾನಿಫೆಸ್ಟೇಷನ್ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಆ ಒಂದು ರಿಚುವಲ್ನ ಮಾಡೋದ್ರಿಂದ ಕೂಡ ನಮಗೆ ನಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅದೃಷ್ಟವನ್ನು ತಂದ್ಕೋಬಹುದು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಆ ರಿಚುವಲ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಚಂದ್ರಗ್ರಹಣ ಆಗುವಂಥ ಸಮಯದಲ್ಲಿ ಈ ಒಂದು ರಿಚುವಲ್ನ ಮಾಡಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ ಡಬ್ಬಲ್ಲಿ ಅಥವಾ ಒಂದು ಬಕೆಟ್ನಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ನಿಮ್ಮ ಕಾಲುಗಳನ್ನ ಇಟ್ಕೊಂಡು ನನ್ನ ದೇಹದಲ್ಲಿ ಇರುವಂತಹ ನನ್ನ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಥಾಟ್ಸ್ ಆಗಲಿ ಅಥವಾ ನೆಗೆಟಿವ್ ಎನರ್ಜಿಗಳಾಗಲಿ ಎಲ್ಲವನ್ನೂ ಕೂಡ ಈ ನೀರಿನಲ್ಲಿ ನಾನು ಬಿಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಈ ನೀರಿನಲ್ಲಿ ಹಾಕ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಬೇಕಾಗುತ್ತೆ. ನನ್ನಿಂದ ಆ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿದೆ, ಈ ನೀರಲ್ಲಿ ಸೇರಿಕೊಂಡಿದೆ. ಇನ್ನು ಮುಂದೆ ನನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಅನ್ನೋದನ್ನು ಪಡಿತೀನಿ. ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಆ ಒಂದು ರಿಚುವಲ್ನ ಮಾಡಬೇಕಾಗುತ್ತೆ. ಹಾಗೆ ಮಾಡಿ ನಂತರ ಆ ನೀರನ್ನು ನೀವೇನು ಮಾಡಬೇಕು ಅಂದರೆ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿಬಿಡ್ಬೇಕಾಗುತ್ತೆ. ಇನ್ನು ಇದೇ ಒಂದು ರಕ್ತ ಚಂದ್ರಗ್ರಹಣದ ಸಮಯದಲ್ಲಿ ಇನ್ನೊಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗುತ್ತೆ. ಗ್ರಹಣ ಶುರುವಾಗೋಕ್ಕೂ ಮುಂಚೆ ಒಂದು ಗಾಜಿನ ಬಾಟ್ಲಲ್ಲಿ ನೀರನ್ನು ತುಂಬಿಸಿಟ್ಕೊಂಡು ಆ ಒಂದು ಬಾಟ್ಲನ್ನ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಒಂದು 10ರಿಂದ 15 ನಿಮಿಷದವರೆಗೂ ಧ್ಯಾನ ಮಾಡಿ ಫಸ್ಟು. ಅದಾದ ನಂತರ ಈ ನೀರು ತುಂಬಿರೋ ಬಾಟ್ಲನ್ನು ಹಿಡ್ಕೊಂಡು ನಿಮ್ಮ ಹೃದಯಕ್ಕೆ ಸಮೀಪವಾಗಿ ಇಟ್ಕೊಬೇಕಾಗುತ್ತೆ. ಇಟ್ಕೊಂಡು ನೀವು ಪಾಸಿಟಿವ್ ಆಗಿ ನೀವು ಏನು ವಿಶ್ ಇರುತ್ತೆ ಅದನ್ನು ಹೇಳ್ಕೊಬೇಕಾಗುತ್ತೆ. ಆ ವಿಷಯನ ಹೇಳ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು 3 ಸಲ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಬೇಕಾಗುತ್ತೆ. ನೋಡಿ, ಮೊದಲಿಗೆ ನಿಮ್ಮ ವಿಷನ್ನು ಈ ಒಂದು ಬಾಟ್ಲಲ್ಲಿ ನೀರು ತುಂಬಿಟ್ಟಿರ್ತಿರಲ್ಲ ಆ ಒಂದು ಬಾಟ್ಲಿಗೆ ನಿಮ್ಮ ವಿಷನ್ನು ಹೇಳ್ಕೊಂಡು ನಂತರ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕಾಗುತ್ತೆ.
ಹಾಗೆ ನೀವು ಆ ಒಂದು ವಿಶ್ಶು ಈಗಾಗಲೇ ಈಡೇರಿದೆ, ಆ ವಿಶ್ಯಿಂದ ನನಗೆ ತುಂಬಾ ಖುಷಿಯಾಗಿದೆ ಅನ್ನೋ ರೀತಿಯಲ್ಲಿ ನೀವು ಕಲ್ಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಇಮ್ಯಾಜಿನೇಷನ್ನ ಮಾಡಿಕೊಂಡು ಆನಂತರ ಆ ಬಾಟ್ಲನ್ನು ಹೊರಗಡೆ ಚಂದ್ರನ ಬೆಳಕು ಬೀಳೋ ರೀತಿಯಲ್ಲಿ, ಅಂದರೆ ಗ್ರಹಣ ಆಗೋ ಟೈಮಲ್ಲಿ ಒಂದು ಸ್ವಲ್ಪನಾದರೂ ಬೆಳಕು ಬಿದ್ದೇ ಬೀಳುತ್ತಲ್ವ, ಸ್ಟಾರ್ಟ್ ಆಗೋವಾಗ ಆ ಒಂದು ಬೆಳಕು ಬೀಳೋದಕ್ಕೆ ನೀವು ಹೊರಗಡೆ ಮೇಲ್ಗಡೆ ಮೆಟ್ಲ ಹತ್ರ ಆಗಲಿ ಅಥವಾ ತಾರಸಿ ಮೇಲಾಗಲಿ ಇಟ್ಬಿಡಿ, ಅಥವಾ ಹೊರಗಡೆ ಒಂದು ಕಾಂಪೌಂಡ್ ಮೇಲೆ ಆದರೂ ಇಡ್ಬೋದು. ಇಟ್ಬಿಟ್ಟು ಆ ಬೆಳಕು ಬೀಳೋವರೆಗೂ ನೀವು, ಅಂದರೆ ಆ ಗ್ರಹಣ ಮುಗಿಯೋವರೆಗೂ ನೀವು ಆ ಬಾಟ್ಲನ್ನು ಅಲ್ಲೇ ಇಡಬೇಕಾಗುತ್ತೆ. ಬೆಳಗ್ಗೆ ಎದ್ದು ಆ ಬಾಟ್ಲನ್ನು ತೊಗೊಂಡು ಆ ನೀರನ್ನು, ನಿಮ್ಮ ವಿಶ್ ಏನಿದೆ ಅದು ಈಗ ಆಲ್ರೆಡಿ ಆಗಿರೋದ್ರಿಂದ ನಿಮಗೆ ಖುಷಿ ಆಗ್ತಿದೆ, ಆ ಖುಷಿ ಜೊತೆಗೆ ಈ ನೀರನ್ನು ಕುಡಿಯೋದ್ರಿಂದ, ಆ ಖುಷಿ ಫೀಲ್ ಮಾಡಿಕೊಂಡು ಈ ನೀರನ್ನು ಕುಡಿತಾ ಬರೋದ್ರಿಂದ, ಡೈಲಿ ಒಂದೊಂದು ಸ್ವಲ್ಪ ಆ ನೀರನ್ನು ತಗೊಳ್ತಾ ಬರೋದ್ರಿಂದ ನಿಮ್ಮ ವಿಶ್ ಬೇಗನೆ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ವಿಶ್ ಬೇಗನೆ ನಿಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಿಸ್ ಮಾಡದೆ ಮಾಡಿ, ಯಾಕಂದರೆ ರಕ್ತಚಂದ್ರಗ್ರಹಣ ತುಂಬಾ ಒಳ್ಳೆಯ ಒಂದು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಸಹಾಯವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಗ್ರಹಣವನ್ನು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.